ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಮಯ ಕೆಲವೊಮ್ಮೆ ಮನುಷ್ಯನಿಂದ ಅವನ ಸಂತೋಷವನ್ನು ಅರಿಯದಂತೆ ಕಿತ್ತುಕೊಳ್ಳುತ್ತದೆ ಮತ್ತು ತನ್ನ ಜೀವನದ ಸುಖವನ್ನು ತಾನು ಯಾವಾಗ ಇತರರಿಗಾಗಿ ತ್ಯಾಗ ಮಾಡಿದೆ ಎಂಬ ಅರಿವು ಕೂಡ ಅವನಿಗಾಗುವುದಿಲ್ಲ. ನನ್ನ ಜೀವನದ ಕಥೆಯು ಹೀಗೆಯೇ ಇತ್ತು. ನನ್ನ ಜವಾಬ್ದಾರಿಗಳ ಹೊರೆ ಎಷ್ಟಿತ್ತೆಂದರೆ ನನ್ನ ಕನಸುಗಳ ಸದ್ದು ನನಗೆ ಕೇಳಿಸಲಿಲ್ಲ. ನಾನು ಎಚ್ಚೆತ್ತು ನೋಡುವಷ್ಟರಲ್ಲಿ ವಯಸ್ಸು ಮೀರಿತು. ಆದರೆ ನನ್ನದೇ ಆದ ಪ್ರಪಂಚ ಮಾತ್ರ ಇನ್ನೂ ಸೃಷ್ಟಿಯಾಗಿರಲಿಲ್ಲ. ನನಗೀಗ 38 ವರ್ಷ, ಆದರೆ ಇನ್ನೂ ಮದುವೆಯಾಗಿಲ್ಲ. ನಾನು ಕೆಲಸ ಮಾಡಿ ನನ್ನೆಲ್ಲ ಒಡಹುಟ್ಟಿದವರ ಜವಾಬ್ದಾರಿಯನ್ನು ಹೊತ್ತಿದ್ದೆ. ಒಬ್ಬೊಬ್ಬರಾಗಿ ನನ್ನ ತಮ್ಮ ತಂಗಿಯರ ಮದುವೆಗಳಾದವು ಮತ್ತು ಅವರೆಲ್ಲರೂ ತಮ್ಮ ಜೀವನದಲ್ಲಿ ಮುಂದೆ ಸಾಗಿದರು. ನಂತರ ತಾಯಿಯೂ ಈ ಜಗತ್ತನ್ನು ಬಿಟ್ಟು ಹೋದರು. ನನ್ನ ತಮ್ಮ ತನ್ನ ಹೆಂಡತಿಯೊಂದಿಗೆ ಪ್ರೀತಿಯಿಂದ ಮಾತನಾಡುವುದನ್ನು ನೋಡಿದಾಗ ನನ್ನ ಮನಸ್ಸಿನಲ್ಲೂ ಭಾವನೆಗಳು ಉಕ್ಕಿ ಬರಲಾರಂಭಿಸಿದವು. ಸಾಕಾಗಿ ನಾನು ತಮ್ಮನಿಗೆ ಹೇಳಿದೆ, ಈಗ ಎಲ್ಲಾ ಜವಾಬ್ದಾರಿಗಳು ಮುಗಿದಿವೆ, ನನಗೊಂದು ಮದುವೆ ಮಾಡಿಸು. ನನ್ನ ಮಾತು ಕೇಳಿ ತಮ್ಮ ಹೇಳಿದ ಮಾತು ನನ್ನನ್ನು ದಬಾಯಿಸಿಬಿಟ್ಟಿತು. ನನಗೆ 18 ವರ್ಷವಾಗಿದ್ದಾಗ ನನ್ನ ನಿಶ್ಚಿತಾರ್ಥವಾಗಿತ್ತು ಮತ್ತು ಮದುವೆಗೆ ಇನ್ನು ಕೇವಲ 5-6 ತಿಂಗಳು ಬಾಕಿಯಿತ್ತು. ಆದರೆ ಅಷ್ಟರಲ್ಲೇ ನಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗಿ ಹೋಯಿತು. ಆ ದಿನ ನನಗೆ ಇಂದಿಗೂ ನೆನಪಿದೆ. ನಾನು ನನ್ನ ಕೈಗಳಿಗೆ ಮೆಹಂದಿ ಹಚ್ಚಿಕೊಳ್ಳುತ್ತಿದ್ದೆ, ಏಕೆಂದರೆ ನನ್ನ ಅತ್ತೆ ಮನೆಯವರು ನನ್ನನ್ನು ನೋಡಲು ಬರುತ್ತಿದ್ದರು. ಮನೆಯಲ್ಲಿ ಸಿದ್ಧತೆಗಳು ಜೋರಾಗಿದ್ದವು. ತಂದೆಯವರು ಕೆಲಸಕ್ಕೆ ಹೋಗಿದ್ದರು ಮತ್ತು ವಾಪಸ್ ಬರುವಾಗ ಅತಿಥಿಗಳ ಸತ್ಕಾರಕ್ಕೆ ಬೇಕಾದ ಅಗತ್ಯ ವಸ್ತುಗಳನ್ನು ತರಬೇಕಿತ್ತು. ಮನೆಯಲ್ಲಿ ಎಲ್ಲರೂ ತುಂಬಾ ಸಂತೋಷವಾಗಿದ್ದರು. ನನ್ನ ಅತ್ತೆ ಮಾವ ಬಂದ್ರು. ಮಾತುಕತೆ ಶುರುವಾಯಿತು. ಅಮ್ಮ ಅವರ ಜೊತೆ ಕುಳಿತಿದ್ರು. ನಾನು ಪರದೆಯ ಮರೆಯಿಂದ ಒಳಗಿನ ದೃಶ್ಯವನ್ನು ನೋಡುತ್ತಿದ್ದೆ. ನನಗೆ ಅತ್ತೆ ಮಾವನ ಮುಂದೆ ಹೋಗಲು ನಾಚಿಕೆಯಾಗುತ್ತಿತ್ತು, ಹಾಗಾಗಿ ತಕ್ಷಣ ಹೊರಬರಲಿಲ್ಲ. ಸ್ವಲ್ಪ ಸಮಯದ ನಂತರ ಅಮ್ಮ ನನ್ನನ್ನು ಕರೆದರು. ನಾನು ದುಪ್ಪಟ್ಟಾದಿಂದ ಮುಖ ಮರೆಸಿಕೊಂಡು ಹೋಗಿ ಕುಳಿತೆ. ಅತ್ತೆ ನನ್ನ ಜೊತೆ ಮಾತನಾಡತೊಡಗಿದರು. ಸಮಯ ಕಳೆಯುತ್ತಿತ್ತು, ಆದರೆ ತಂದೆಯವರು ಇನ್ನೂ ಬಂದಿರಲಿಲ್ಲ. ಅತ್ತೆ ಮನೆಯವರು ಹೊರಡುತ್ತಿದ್ದರು. ಇತ್ತ ತಂದೆಯೂ ಬರಲಿಲ್ಲ, ಸಾಮಾನುಗರೂ ಬರಲಿಲ್ಲ. ನಮಗೆ ಚಿಂತೆಯಾಗತೊಡಗಿತು. ನಾನು ಪದೇ ಪದೇ ಫೋನ್ ಮಾಡಿದೆ, ಆದರೆ ಫೋನ್ ಸ್ವಿಚ್ ಆಫ್ ಆಗಿತ್ತು. ಅಷ್ಟರಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ನಮ್ಮ ಮನೆಗೆ ಬಂದನು. ಅವನ ಮಾತು ಕೇಳಿ ನಮ್ಮ ಮೈ ಜುನ್ನೆಂದಿತು. ನಮ್ಮ ವಿಳಾಸವನ್ನು ಹುಡುಕಿಕೊಂಡು ಬಂದಿದ್ದ ಆ ವ್ಯಕ್ತಿ ತಿಳಿಸಿದನು, ತಂದೆಯವರಿಗೆ ಯಾವುದೋ ವಾಹನ ಡಿಕ್ಕಿ ಹೊಡೆದಿದೆ ಮತ್ತು ಅವರು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾರೆ ಎಂದು. ಅವರ ಬಳಿ ಸಾಮಾನುಗಳಾಗಲಿ ಮೊಬೈಲಾಗಲಿ ಇರಲಿಲ್ಲ. ಕೇವಲ ಒಂದು ಗುರುತಿನ ಚೀಟಿ ಐಡಿ ಕಾರ್ಡ್ ಇತ್ತು. ಅದರ ಸಹಾಯದಿಂದ ಅವನು ನಮ್ಮನ್ನು ಹುಡುಕಿಕೊಂಡು ಬಂದಿದ್ದನು. ನನ್ನ ಅತ್ತೆ ಮಾವ ಕೂಡ ನಮ್ಮ ಜೊತೆ ತಕ್ಷಣ ಆಸ್ಪತ್ರೆಗೆ ಓಡಿದರು. ಅಲ್ಲಿಗೆ ತಲುಪಿದ ಮೇಲೆ ನಮಗೆ ತಿಳಿದ ವಿಷಯವೇನೆಂದರೆ, ತಂದೆಯವರು ಕೆಲವು ಕ್ಷಣಗಳ ಹಿಂದಷ್ಟೇ ಈ ಲೋಕವನ್ನು ಬಿಟ್ಟು ಹೋಗಿದ್ದರು. ನಮ್ಮ ಮೇಲೆ ಬೆಟ್ಟದಷ್ಟು ದುಃಖ ಮುರಿದು ಬಿತ್ತಿತ್ತು. ಸ್ವಲ್ಪ ಸಮಯದ ಮೊದಲು ಸಂಭ್ರಮವಿದ್ದ ಮನೆಯಲ್ಲಿ ಈಗ ಶೋಕ ಮಡುಗಟ್ಟಿತ್ತು. ಬೆಳಿಗ್ಗೆ ನಗುನಗುತ್ತಾ ಹೋದ ತಂದೆ ಸಾಯಂಕಾಲ 4 ಜನರ ಹೆಗಲ ಮೇಲೆ ಮರಳಿ ಬಂದಿದ್ದರು. ಅಂದು ಬೆಳಿಗ್ಗೆಯಷ್ಟೇ ತಂದೆ ನನ್ನನ್ನು ತುಂಬಾ ಕಾಡಿಸಿದ್ದರು. ನನ್ನ ಮದುವೆಯ ವಿಷಯ ತೆಗೆದು ನನ್ನನ್ನು ಕಾಡಿಸುತ್ತಿದ್ದರು. ತಂದೆಯವರ ಜೊತೆ ನನಗೆ ಗಾಢವಾದ ಸ್ನೇಹವಿತ್ತು. ನಾನು ಎಲ್ಲರಿಗಿಂತ ಹಿರಿಯ ಮಗಳಾದ್ದರಿಂದ ಅವರಿಗೆ ತುಂಬಾ ಆಪ್ತಳಾಗಿದ್ದೆ. ಅವರು ಆಗಾಗ ಮದುವೆಯ ವಿಷಯ ತೆಗೆದು ನಗುತ್ತಾ ಹೇಳುತ್ತಿದ್ದರು, ನನ್ನ ಮಗಳು ಬೇರೆ ಮನೆಗೆ ಹೋದರೆ ನಾನೇನು ಮಾಡಲಿ ಎಂದು. ನಾನು ಪ್ರತಿಯಾಗಿ, ನಾನು ನಿಮ್ಮನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ ಎನ್ನುತ್ತಿದ್ದೆ. ಅಂದು ಬೆಳಿಗ್ಗೆ ಕೂಡ ನಾನು ಅದನ್ನೇ ಹೇಳಿದ್ದೆ. ಆಗ ಅವರು ಮುಗುಳ್ನಗುತ್ತಾ, ಹುಚ್ಚಿ, ಪ್ರತಿಯೊಬ್ಬ ಹುಡುಗಿಯೂ ಮದುವೆಯಾಗಲೇಬೇಕು. ಸರಿಯಾದ ಸಮಯಕ್ಕೆ ಮದುವೆಯಾಗದಿದ್ದರೆ ಅವಳು ಜೀವನವಿಡೀ ಹೆತ್ತವರ ಮನೆಯ ಹೊಸ್ತಿಲಲ್ಲೇ ಕುಳಿತು ಬಿಡಬೇಕಾಗುತ್ತದೆ. ನಿನ್ನ ಮದುವೆ ಸರಿಯಾದ ಸಮಯಕ್ಕೆ ಆಗಲಿ ಎಂಬುದು ನನ್ನ ಆಸೆ ಎಂದಿದ್ದರು. ತಂದೆಯವರ ಆ ಕೊನೆಯ ಮಾತುಗಳು ನನ್ನ ಕಿವಿಯಲ್ಲಿ ಮೊಳಗುತ್ತಿದ್ದವು. ತಂದೆಯವರ ಪಾರ್ಥಿವ ಶರೀರ ನನ್ನ ಕಣ್ಮುಂದೆಯೇ ಇತ್ತು. ಬಿಳಿ ಬಟ್ಟೆಯಲ್ಲಿ ಮಲಗಿದ್ದ ತಂದೆ ಮುಗುಳ್ನಗುತ್ತಿರುವಂತೆ ಕಾಣುತ್ತಿದ್ದರು. ಬಹಳ ಶಾಂತವಾಗಿರುವಂತೆ ಭಾಸವಾಗುತ್ತಿತ್ತು. ನನ್ನ ತಂದೆ ತುಂಬ ಒಳ್ಳೆಯ ಮನುಷ್ಯರಾಗಿದ್ದರು. ಜೀವನವಿಡೀ ಕಷ್ಟಪಟ್ಟು ನಮಗೆ ಪ್ರಾಮಾಣಿಕತೆಯ ತುತ್ತು ನೀಡಿದ್ದರು. ನಾನು ಅವರನ್ನು ರೆಪ್ಪೆ ಇಕ್ಕದೇ ನೋಡುತ್ತಿದ್ದೆ. ಆದರೆ ನನ್ನ ತಮ್ಮ ತಂಗಿಯರು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ಅಮ್ಮನಿಗಂಟು ಪ್ರಜ್ಞೆಯೇ ಇರಲಿಲ್ಲ. ನಾನು ತಂದೆಯವರ ಮುಖವನ್ನು ನೋಡಿ ನಂತರ ನನ್ನ ತಮ್ಮ ತಂಗಿಯರನ್ನು ಗಮನಿಸಿದೆ. ಮೊದಲ ಬಾರಿಗೆ ನನಗನ್ನಿಸಿತು, ಅವರೆಲ್ಲರೂ ಇನ್ನೂ ತುಂಬಾ ಚಿಕ್ಕವರು. ನನಗಿಂತ 2 ಮತ್ತು 3 ವರ್ಷ ಕಿರಿಯರಾದ 2 ತಮ್ಮಂದಿರು ಹಾಗೂ 2 ತಂಗಿಯರು. ನಾವು ಒಟ್ಟು 5 ಒಡಹುಟ್ಟಿದವರು. ಅವರ ಶಿಕ್ಷಣ ಇನ್ನೂ ಅಪೂರ್ಣವಾಗಿತ್ತು. ಪ್ರಪಂಚದ 7 ಬೀಳುಗಳನ್ನು ಅವರಿನ್ನೂ ಕಂಡಿರಲಿಲ್ಲ. ಅಂತಹ ಸಮಯದಲ್ಲಿ ತಂದೆ ನಮ್ಮನ್ನು ಬಿಟ್ಟು ಹೋಗಿದ್ದರು. ಹದಿಹರೆಯದಲ್ಲಿ ಮಕ್ಕಳ ಮೇಲೆ ತಂದೆಯ ನೆರಳಿರುವುದು ಬಹಳ ಮುಖ್ಯ.
ನಾನು ನನ್ನ ತಮ್ಮ ತಂಗಿಯರನ್ನು ಎದೆಗೆ ಅಪ್ಪಿಕೊಂಡೆ ಮತ್ತು ನಾವೆಲ್ಲರೂ ಸೇರಿ ಅತ್ತೆವು. ತಂದೆಯವರ ಅಂತಿಮ ಯಾತ್ರೆ ಹೊರಟಾಗ ಇಡೀ ಓಣಿಯೇ ಮಮ್ಮಲ ಮರುಗಿತು. ಈ ಅಕಾಲಿಕ ಮರಣಕ್ಕೆ ಎಲ್ಲರೂ ದುಃಖಿತರಾಗಿದ್ದರು. ಆದರೆ ನಾನು ತಂದೆಯ ಶವದ ಮೇಲೆ ಕೈಯಿಟ್ಟು ಆಣೆ ಮಾಡಿದೆ. ಹಿರಿಯ ಮಗಳಾಗಿ ನನ್ನ ಕರ್ತವ್ಯ ನಿಭಾಯಿಸುತ್ತೇನೆ ಮತ್ತು ಒಡಹುಟ್ಟಿದವರ ಜವಾಬ್ದಾರಿಯನ್ನು ನಾನೇ ಹೊರುತ್ತೇನೆ. ನನ್ನ ತಂದೆಗೆ ನನ್ನ ಮೇಲೆ ತುಂಬಾ ಹೆಮ್ಮೆಯಿತ್ತು. ಹೋಗುತ್ತಿರುವ ತಂದೆಗೆ ನಾನು ಮಾತು ಕೊಟ್ಟೆ, ನಿಮ್ಮ ಗೌರವಕ್ಕೆ ಎಂದಿಗೂ ಧಕ್ಕೆ ತರುವುದಿಲ್ಲ. ಮನೆ ಸ್ಮಶಾನದಂತೆ ಮೌನವಾಯಿತು. ತಂದೆ ಕೆಲಸ ಮಾಡುತ್ತಿದ್ದ ಅಂಗಡಿಯ ಮಾಲೀಕರು ಕೇವಲ ಅಂತಿಮ ಸಂಸ್ಕಾರಕ್ಕೆ ಬಂದು ಹೋದರು. ನಂತರ ತಿರುಗಿಯೂ ನೋಡಿಲಿಲ್ಲ. ನೆರೆಹೊರೆಯವರು ಕೆಲವು ದಿನ ವಿಚಾರಿಸಿದರು. ಆಮೇಲೆ ಅವರವರ ಬದುಕಿನಲ್ಲಿ ನಿರತರಾದರು. 13ನೇ ದಿನದ ಕಾರ್ಯ ಮುಗಿದ ನಂತರ ಅತ್ತೆ ಮನೆಯವರು ಮತ್ತೆ ಬಂದರು. ಅತ್ತೆ ಅಮ್ಮನಿಗೆ ಹೇಳಿದರು, ಅಣ್ಣನವರು ಹೋದದ್ದು ದುಃಖದ ಸಂಗತಿ. ಆದರೆ ಇನ್ನು ತಡ ಮಾಡಬೇಡಿ. ಸರಳವಾಗಿ ಅನುರಾಧಳನ್ನು ನಮ್ಮ ಮನೆಗೆ ಕಳುಹಿಸಿಕೊಡಿ. ಅತ್ತೆಯ ಮಾತು ಕೇಳಿ ನಾನು ತಕ್ಷಣವೇ ಅಂದೆ, ಆಂಟಿ, ನಾನೀಗಲೇ ಮದುವೆಯಾಗಲು ಸಾಧ್ಯವಿಲ್ಲ. ನನ್ನ ತಮ್ಮ ತಂಗಿಯರು ಚಿಕ್ಕವರು. ನನ್ನ ಮೇಲೆ ಜವಾಬ್ದಾರಿಗಳಿವೆ. ಸ್ವಲ್ಪ ಸಮಯ ತಾಳಿ. ನಾನು ಕೆಲಸ ಮಾಡಿ ಅವರ ಓದು ಮುಗಿಸುತ್ತೇನೆ. ನನ್ನ ತಮ್ಮಂದಿರು ಒಂದು ನೆಲೆಗೆ ಬಂದ ಮೇಲೆ ನಾನು ಮದುವೆಯಾಗುತ್ತೇನೆ. ನನ್ನ ಮಾತು ಕೇಳಿ ಅತ್ತೆ ವಿಚಿತ್ರವಾಗಿ ನೋಡುತ್ತಾ ಹೇಳಿದರು, ಕೆಲಸ ಮಾಡುವ ಹುಡುಗಿಯನ್ನು ನಾವು ಸೊಸೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನೀನು ಸೌಮ್ಯ ಸ್ವಭಾವದ ಮನೆ ಕೆಲಸ ಮಾಡುವ ಹುಡುಗಿ ಎಂದು ನಾವು ಇಷ್ಟಪಟ್ಟಿದ್ದೆವು. ಕೆಲಸಕ್ಕೆ ಹೋಗುವ ಹುಡುಗಿಯರು ತುಂಬಾ ಚಾಲಾಕಿಗಳು. ನಮ್ಮ ಸಮಾಜದಲ್ಲಿ ಅಂತಹವರನ್ನು ಒಳ್ಳೆಯವರೆಂದು ಭಾವಿಸುವುದಿಲ್ಲ. ನೀನು ಸುಮ್ಮನೆ ನಮ್ಮ ಜೊತೆ ಬಂದುಬಿಡು. ನಿನ್ನ ತಮ್ಮಂದಿರೇನೋ ಅಷ್ಟು ಚಿಕ್ಕವರಲ್ಲ. ಯಾವುದಾದರೂ ಕೆಲಸ ಮಾಡಿ ಮನೆ ನಡೆಸುತ್ತಾರೆ. ಅವರಿಗಾಗಿ ನೀನು ನಿನ್ನ ಮದುವೆಯನ್ನು ಎಷ್ಟು ದಿನ ಮುಂದೂಡುತ್ತೀಯಾ? ನನ್ನ ತಮ್ಮ ತಂಗಿಯರ ಶಿಕ್ಷಣ ಅಪೂರ್ಣವಾದರೆ ಅವರು ಜೀವನವಿಡೀ ಪಶ್ಚಾತ್ತಾಪಪಡುತ್ತಾರೆ. ಅವರ ಭವಿಷ್ಯ ಎಂದಿಗೂ ಸುರಕ್ಷಿತವಾಗಿರುವುದಿಲ್ಲ. ಅವರು ಓದಿ ಒಳ್ಳೆಯ ಹಂತಕ್ಕೆ ತಲುಪಬೇಕು. ತಂದೆಯಿಲ್ಲದ ಕಾರಣ ನಾವು ಜೀವನದಲ್ಲಿ ಹಿಂದೆ ಬಿದ್ದೆವು ಎಂಬ ಅರಿವು ಅವರಿಗೆ ಎಂದಿಗೂ ಆಗಬಾರದು ಎಂಬುದು ನನ್ನ ಆಸೆ ಎಂದೆ. ನನ್ನ ಮಾತು ಕೇಳಿ ಅಮ್ಮ ಹೇಳಿದರು, ಅನುರಾಧ, ನೀನು ಈ ವಿಷಯಗಳ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ. ನಿನ್ನನ್ನು ಗೌರವಯುತವಾಗಿ ಮದುವೆ ಮಾಡಿಕೊಡಬೇಕು ಎಂಬುದು ನನ್ನಾಸೆ. ಈ ಸಂಬಂಧವನ್ನು ನಿನ್ನ ತಂದೆಯೇ ನಿಶ್ಚಯಿಸಿದ್ದರು. ಆದ್ದರಿಂದ ಸರಳವಾಗಿಯಾದರೂ ನಿನ್ನ ಮದುವೆ ಮಾಡಲು ನಾನು ಸಿದ್ಧಳಿದ್ದೇನೆ. ನಾನು ತಕ್ಷಣವೇ ನಿರಾಕರಿಸಿ ಅಂದೆ, ನಾನು ಈಗ ಮದುವೆಯಾಗುವುದಿಲ್ಲ. ನನಗೆ ಕೆಲಸ ಮಾಡಬೇಕು ಮತ್ತು ಮನೆ ಸಾಕಿ ಸಲಹಬೇಕು. ಒಂದು ವೇಳೆ ನೀವು ಮದುವೆ ಮಾಡಲೇಬೇಕು ಎಂದಿದ್ದರೆ ಮದುವೆಯ ನಂತರವೂ ನಾನು ಕೆಲಸ ಮಾಡಲು ಮತ್ತು ನನ್ನ ಸಂಬಳದಿಂದ ಮನೆ ನಡೆಸಲು ಅನುಮತಿ ನೀಡಬೇಕು. ನನ್ನ ಅತ್ತೆ ಮುಖ ಕಿಂಡಿ ಮಾಡಿಕೊಂಡು ಅಮ್ಮನಿಗೆ ಹೇಳಿದರು, ನಮ್ಮನ್ನು ಕ್ಷಮಿಸಿ. ನಿಮ್ಮ ಮಗಳು ಸೌಮ್ಯ ಸ್ವಭಾವದವಳು ಎಂದು ನಾವು ಅಂದುಕೊಂಡಿದ್ದೆವು. ಆದರೆ ತಂದೆ ಹೋದ ತಕ್ಷಣ ಇವಳಿಗೆ ರೆಕ್ಕೆಗಳು ಬಂದಿವೆ. ಇವಳಿಗೆ ಹೊರಗೆ ಹೋಗಬೇಕು, ಕೆಲಸ ಮಾಡಬೇಕು. ಇವಳು ಸಂಸಾರ ಮಾಡುವ ಹುಡುಗಿಯಂತೆ ಕಾಣುತ್ತಿಲ್ಲ. ಅಷ್ಟು ಹೇಳಿ ಅವರು ಅಲ್ಲಿಯೇ ಸಂಬಂಧವನ್ನು ಮುರಿದುಬಿಟ್ಟರು. ನಾನು ಕಣ್ಣೀರು ಹಾಕುತ್ತಲೇ ಅವರ ನಿರ್ಧಾರವನ್ನು ಒಪ್ಪಿಕೊಂಡೆ. ಏಕೆಂದರೆ ನನಗೆ ನನ್ನ ಒಡಹುಟ್ಟಿದವರು ಮತ್ತು ನನ್ನ ಮನೆಯೇ ಮೊದಲ ಆದ್ಯತೆಯಾಗಿತ್ತು. ಅಮ್ಮ ನನ್ನನ್ನು ತುಂಬಾ ಬೈದರು. ಆದರೆ ನಾನು ಮಾಡಿದ್ದು ಸರಿಯೆಂದು ನನಗನಿಸಿತು. ಮರುದಿನವೇ ನಾನು ಕೆಲಸ ಹುಡುಕಲು ಶುರುಮಾಡಿದೆ. ಹಲವು ಆಫೀಸುಗಳಿಗೆ ಅಲೆದಾಡಿದ ನಂತರ ಕೊನೆಗೂ ಒಂದು ಕೆಲಸ ಸಿಕ್ಕಿತು. ಸಂಬಳ ಹೆಚ್ಚಿರಲಿಲ್ಲ, ಆದರೆ ಹಿತಮಿತವಾಗಿ ಸಂಸಾರ ನಡೆಸಬಹುದಿತ್ತು. ತಮ್ಮಂದಿರನ್ನು ಸರ್ಕಾರಿ ಕಾಲೇಜಿಗೆ ಮತ್ತು ತಂಗಿಯರನ್ನು ಶಾಲೆಗೆ ಸೇರಿಸಿದೆ. ನಿಧಾನವಾಗಿ ಬದುಕಿನ ಬಂಡಿ ಸಾಗತೊಡಗಿತು. ಸುಯಶ್ನಂತಹ ಹುಡುಗನ ಸಂಬಂಧ ಕೈಬಿಟ್ಟಿದ್ದಕ್ಕೆ ಅಮ್ಮ ನನ್ನ ಮೇಲೆ ತುಂಬಾ ಸಿಟ್ಟಾಗಿದ್ದರು. ಆದರೆ ನನ್ನ ಅಸಹಾಯಕತೆಯನ್ನು ಅರ್ಥಮಾಡಿಕೊಳ್ಳದ ಮನೆಯಲ್ಲಿ ನಾನು ಮದುವೆಯಾಗಲು ಇಷ್ಟವಿರಲಿಲ್ಲ. ಸುಯಶ್ನ ಮೇಲೆ ನನಗೂ ಪ್ರೀತಿಯಿತ್ತು, ಆದರೆ ಇಚ್ಛೆಗಳಿಗಿಂತ ಜವಾಬ್ದಾರಿಗಳು ಮುಖ್ಯವಾಗಿದ್ದವು. ಸಮಯ ಕಳೆದಂತೆ ನನ್ನ ಸಂಬಳವೂ ಹೆಚ್ಚಾಯಿತು. ನಾನು ತಮ್ಮ ತಂಗಿಯರನ್ನು ವಿಶ್ವವಿದ್ಯಾಲಯದವರೆಗೆ ಓದಿಸಿದೆ. ಬೆಳಗ್ಗೆಯಿಂದ ಸಂಜೆಯವರೆಗೆ ಕೆಲಸ, ನಂತರ ರಾತ್ರಿಯವರೆಗೆ ಅಡುಗೆ, ಸ್ವಚ್ಛತೆ, ಬಟ್ಟೆ ಒಗೆಯುವುದು ಎಲ್ಲವನ್ನೂ ನಾನೇ ಮಾಡುತ್ತಿದ್ದೆ. ತಂದೆಯ ಸಾವಿನ ನಂತರ ಅಮ್ಮ ಸದಾ ಅನಾರೋಗ್ಯದಿಂದ ಇರುತ್ತಿದ್ದರು. ಹಾಗಾಗಿ ಅವರಿಗೆ ಯಾವುದೇ ಕೆಲಸ ಕೊಡುತ್ತಿರಲಿಲ್ಲ. ತಮ್ಮ ತಂಗಿಯರ ಯಶಸ್ಸು ಕಂಡಾಗ ನನ್ನ ದಣವೆಲ್ಲ ಮರೆಯಾಗುತ್ತಿತ್ತು. ನನ್ನ ದೊಡ್ಡ ತಮ್ಮ ಪದವಿ ಮುಗಿಸಿ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರಿದನು ಮತ್ತು ಮಾಸ್ಟರ್ಸ್ ಓದತೊಡಗಿದನು. ಅದೇ ಸಮಯದಲ್ಲಿ ಅವನಿಗೆ ವಿಶ್ವವಿದ್ಯಾಲಯದ ಹುಡುಗಿಯೊಬ್ಬಳ ಮೇಲೆ ಪ್ರೀತಿಯಾಯಿತು. ಆ ಹುಡುಗಿಯ ಮನೆಯಲ್ಲಿ ಅವಸರವಿದ್ದರಿಂದ ತಕ್ಷಣವೇ ಮದುವೆ ಮಾಡಿಕೊಳ್ಳಬೇಕು ಎಂಬ ಆಸೆಯನ್ನು ಅವನು ನನ್ನ ಮುಂದೆ ಇಟ್ಟನು. ನನ್ನ ತಮ್ಮ ಎಲ್ಲಿ ನನ್ನ ಮೇಲೆ ಜವಾಬ್ದಾರಿಗಳನ್ನು ಹೇರಿ ಅಕ್ಕ ಹಿಂದೆ ಸರಿಯುತ್ತಿದ್ದಾಳೆಂದು ಭಾವಿಸಬಾರದೆಂದು ನಾನು ಅವನ ಮದುವೆಗೆ ಒಪ್ಪಿಗೆ ನೀಡಿದೆ. ಅಮ್ಮನಿಗೆ ಇದು ಇಷ್ಟವಿರಲಿಲ್ಲ. ಈಗಲಾದರೂ ನೀನು ಜವಾಬ್ದಾರಿಗಳನ್ನು ಅವನಿಗೆ ಒಪ್ಪಿಸಿ ಮದುವೆಯಾಗು ಎಂದು ಅಮ್ಮ ಹೇಳುತ್ತಿದ್ದರು.
ಆದರೆ ನನ್ನ ದೃಷ್ಟಿಯಲ್ಲಿ ಅವನು ಇನ್ನೂ ಅಷ್ಟು ದೊಡ್ಡ ಜವಾಬ್ದಾರಿ ಹೊರಲು ಶಕ್ತನಾಗಿರಲಿಲ್ಲ. ಆದ್ದರಿಂದ ನಾನು ಅವನಿಗೆ ಇಷ್ಟವಾದ ಹುಡುಗಿಯ ಜೊತೆಗೆ ಮದುವೆ ಮಾಡಿಸಿದೆ. ನನ್ನ ತಮ್ಮ ಬಹಳ ಸಂತೋಷವಾಗಿದ್ದ. ಆದರೆ ಮದುವೆಯ ನಂತರ ಎಲ್ಲವೂ ಬದಲಾಯಿತು. ಅವನು ತನ್ನ ಹೆಚ್ಚಿನ ಸಮಯವನ್ನು ಹೆಂಡತಿಯ ಜೊತೆಯಲ್ಲೇ ಕಳೆಯಲಾರಂಭಿಸಿದನು. ನಾವು ಮೇಲೆ ಒಂದು ಸಣ್ಣ ಕೋಣೆಯನ್ನು ಕಟ್ಟಿಸಿ ಅವರಿಗೆ ಕೊಟ್ಟೆವು. ತಮ್ಮ ತನ್ನ ಸಂಪಾದನೆಯ ಬಹುಭಾಗವನ್ನು ಹೆಂಡತಿಯ ಆಸೆಗಳಿಗಾಗಿ ಖರ್ಚು ಮಾಡುತ್ತಿದ್ದನು ಮತ್ತು ಅಲ್ಪ ಮೊತ್ತವನ್ನು ಮಾತ್ರ ನನ್ನ ಕೈಗಿಡುತ್ತಿದ್ದನು. ಆದರೂ ಮನೆಯ ನೆಮ್ಮದಿ ಹಾಳಾಗಬಾರದೆಂದು ನಾನು ಏನೂ ಹೇಳಲಿಲ್ಲ. ಆದರೆ ಅಮ್ಮ ಮಾತ್ರ, ಇದು ಸರಿಯಲ್ಲ, ಅವನಿಗೆ ನಿನ್ನ ತ್ಯಾಗದ ಅರಿವಾಗಬೇಕು ಎಂದು ಪದೇ ಪದೇ ಹೇಳುತ್ತಿದ್ದರು. ದೊಡ್ಡ ತಮ್ಮನನ್ನು ನೋಡಿ ಸಣ್ಣ ತಮ್ಮನು ತನಗಿಷ್ಟವಾದ ಹುಡುಗಿಯನ್ನೇ ಮದುವೆಯಾಗುವ ಇಚ್ಛೆ ವ್ಯಕ್ತಪಡಿಸಿದನು. ಅಮ್ಮ ಸಿಟ್ಟಿನಿಂದ, ತಂಗಿಯರ ಮದುವೆ ಮಾಡುವ ಬದಲು ನೀವಿಬ್ಬರೂ ನಿಮ್ಮ ನಿಮ್ಮ ಮದುವೆಯಲ್ಲೇ ಮಗ್ನಲಾಗಿದ್ದೀರಿ, ಕನಿಷ್ಠ ಒಬ್ಬ ತಂಗಿಯನ್ನಾದರೂ ಮದುವೆ ಮಾಡಿ ಕಳುಹಿಸಿ ಎಂದು ಗದರಿಸಿದರು. ಅಮ್ಮನ ಸಿಟ್ಟಿಗೆ ಹೆದರಿ ಇಬ್ಬರೂ ತಮ್ಮಂದಿರು ಸೇರಿ ಒಬ್ಬ ತಂಗಿಯ ಮದುವೆ ಮಾಡಿದರು. ಅದರ ಜೊತೆಯಲ್ಲೇ ಸಣ್ಣ ತಮ್ಮನ ಮದುವೆಯೂ ನಡೆಯಿತು. ಹೀಗೆ ಇಬ್ಬರು ಅತ್ತಿಗೆಯರು ಮನೆಗೆ ಬಂದರು. ಅವರಿಬ್ಬರೂ ಕೆಲಸ ಮಾಡುತ್ತಿದ್ದರು, ಚೆನ್ನಾಗಿ ಸಂಪಾದಿಸುತ್ತಿದ್ದರು. ಆದರೆ ನನ್ನ ಕೈಗೆ ಕೊಡುತ್ತಿದ್ದುದು ಮಾತ್ರ ಅಲ್ಪ ಸ್ವಲ್ಪ ಹಣವನ್ನಷ್ಟೇ. ಅದರಲ್ಲಿ ಸಂಸಾರ ನಡೆಸುವುದು ಕಷ್ಟವಾಗಿತ್ತು. ಆದ್ದರಿಂದ ನಾನು ಕೆಲಸ ಮುಂದುವರಿಸಿದೆ. ಹೇಗೋ ಕಷ್ಟಪಟ್ಟು ಹಣ ಉಳಿಸಿ ಕೊನೆಯ ತಂಗಿಯ ಮದುವೆಯನ್ನು ಮಾಡಿದೆ. ಹೀಗೆ ನನ್ನ ಮೇಲಿದ್ದ ಜವಾಬ್ದಾರಿಗಳ ಹೊರೆ ಇಳಿಯಿತು. ಈಗ ಮನೆಯಲ್ಲಿ ಅನಾರೋಗ್ಯದಿಂದ ಬಳಲುತ್ತಿದ್ದ ಅಮ್ಮ ಮಾತ್ರ ಉಳಿದಿದ್ದರು. ನಾನು ಸಂಪಾದಿಸಿದ್ದೆಲ್ಲವೂ ಮನೆಯ ಖರ್ಚಿಗೆ ಹೋಗುತ್ತಿತ್ತು. ನನ್ನ ಬಳಿ ನನಗಾಗಿ ಏನೂ ಇರಲಿಲ್ಲ. ಈ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸುವಷ್ಟರಲ್ಲಿ ನನಗೆ 38 ವರ್ಷ ವಯಸ್ಸಾಗಿತ್ತು. ಈಗ ನನಗೆ ಒಂಟಿತನ ಕಾಡಲಾರಂಭಿಸಿತು. ಅಮ್ಮ ಮಾತ್ರ ತಿಂದು ಮಲಗಿದ ಮೇಲೆ ನನ್ನ ಕಣ್ಣಲ್ಲಿ ನಿದ್ದೆ ಇರುತ್ತಿರಲಿಲ್ಲ. ನಾನು ಕೋಣೆಯಿಂದ ಹೊರಬಂದಾಗ ತಮ್ಮಂದಿರು ಮತ್ತು ಅತ್ತಿಗೆಯರ ಕೋಣೆಯಿಂದ ಕೇಳಿಬರುತ್ತಿದ್ದ ನಗುವಿನ ಶಬ್ದಗಳು ನನ್ನ ಒಂಟಿತನವನ್ನು ಇನ್ನಷ್ಟು ಹೆಚ್ಚಿಸುತ್ತಿದ್ದವು. ನನ್ನ ಜೊತೆ ಕುಳಿತು ಮಾತನಾಡಲು, ನಗಲು ನನ್ನ ಜೀವನದಲ್ಲಿ ಯಾರೂ ಇರಲಿಲ್ಲ. ಎಷ್ಟೋ ಬಾರಿ ತಮ್ಮಂದಿರು ಯಾರಿಗೂ ತಿಳಿಯದಂತೆ ವಸ್ತುಗಳನ್ನು ತಂದು ತಮ್ಮ ಕೋಣೆಯೊಳಗೆ ಇಟ್ಟುಕೊಳ್ಳುವುದನ್ನು ನಾನು ನೋಡುತ್ತಿದ್ದೆ. ಮನೆಯಲ್ಲಿ ಉಳಿದಿರುವ ಏಕೈಕ ಅಕ್ಕನಿಗೆ ಅವರು ಏನನ್ನೂ ತರುತ್ತಿರಲಿಲ್ಲ. ಅತ್ತಿಗೆಯರಿಗೂ ನಾನು ಇಷ್ಟವಿರಲಿಲ್ಲ ಮತ್ತು ತಮ್ಮಂದಿರ ವರ್ತನೆಯೂ ಮೊದಲಿನಂತಿರಲಿಲ್ಲ. ನನಗೆ ಎಲ್ಲವೂ ತಿಳಿಯುತ್ತಿತ್ತು. ಆದರೂ ನಾನು ಎಂದೂ ತುಟಿ ಬಿಚ್ಚಲಿಲ್ಲ. ಏಕೆಂದರೆ ಮದುವೆಯಾಗದೆ ತಮ್ಮ ತಂಗಿಯರನ್ನು ನೆಲೆಸುವಂತೆ ಮಾಡಿದ ನಿರ್ಧಾರ ನನ್ನದಾಗಿತ್ತು. ಆದ್ದರಿಂದಲೇ ನಾನು ಯಾರಿಗೂ ಈ ವಿಷಯದ ಅರಿವಾಗದಂತೆ ನೋಡಿಕೊಳ್ಳುತ್ತಿದ್ದೆ. ನನ್ನ ಇಡೀ ಜೀವನವನ್ನೇ ಅವರಿಗಾಗಿ ಅರ್ಪಿಸಿದ್ದೆ. ಆದರೆ 38 ವರ್ಷಗಳ ಈ ದೀರ್ಘ ಪಯಣವನ್ನು ದಾಟಿದ ನಂತರ ನನ್ನ ಮನಸ್ಸಿನಲ್ಲೂ ಆಸೆಗಳ ನಡುವೆ ಒಂದು ಯುದ್ಧ ಶುರುವಾಯಿತು. ಈಗ ನನ್ನ ಇಚ್ಛೆಗಳು ಹೆಚ್ಚಾಗತೊಡಗಿದ್ದವು. ನನ್ನ ಜೀವನದಲ್ಲೂ ಒಬ್ಬ ಸುಂದರ ಸಂಗಾತಿ ಇರಲಿ ಎಂಬ ಹಂಬಲ ಮನದಲ್ಲಿ ಮೊಳೆಯಲಾರಂಭಿಸಿತು. ಅದರಲ್ಲೂ ವಿಶೇಷವಾಗಿ ಯಾವುದಾದರೂ ಸಮಾರಂಭಗಳಲ್ಲಿ ನನ್ನ ತಮ್ಮಂದಿರು ಮತ್ತು ಅತ್ತಿಗೆಯರು ಜೊತೆಯಾಗಿ ಕುಳಿತು ನಗುತ್ತಾ ಹರಟೆ ಹೊಡೆಯುವುದನ್ನು ನೋಡಿದಾಗ ನನಗೂ ಒಬ್ಬ ಸಂಗಾತಿಯ ಅವಶ್ಯಕತೆ ಇದೆ ಎನಿಸುತ್ತಿತ್ತು. ಈ ಹಂಬಲ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇತ್ತು. ಈ ಬಗ್ಗೆ ನಾನು ಯಾರೊಂದಿಗಾದರೂ ಮಾತನಾಡುವ ಮುನ್ನವೇ ಒಂದು ರಾತ್ರಿ ಅತ್ಯಂತ ಮೌನವಾಗಿ ನನ್ನಮ್ಮ ಕೂಡ ಈ ಲೋಕವನ್ನು ಬಿಟ್ಟು ಹೋದರು. ಅಮ್ಮ ಹೋದ ಮೇಲೆ ನಾನು ಪೂರ್ತಿ ಒಂಟಿಯಾದೆ. ಕೆಲಸ ಮುಗಿಸಿ ಮನೆಗೆ ಬಂದವಳೆ ಕೋಣೆಯೊಳಗೆ ಬಾಗಿಲು ಹಾಕಿಕೊಂಡು ಕುಳಿತುಬಿಡುತ್ತಿದ್ದೆ. ನಾನೊಬ್ಬ ಮಾನಸಿಕ ರೋಗಿಯೋ ಎನ್ನುವಂತೆ ನನಗನ್ನಿಸತೊಡಗಿತು. ಸದಾಕಾಲ ನನ್ನ ಮೆದುಳಿನಲ್ಲಿ ವಿಚಿತ್ರವಾದ ಆಲೋಚನೆಗಳು ಸುಳಿದಾಡುತ್ತಿದ್ದವು. ಕೊನೆಗೆ ಒಂದು ದಿನ ಧೈರ್ಯ ಮಾಡಿ ಇಬ್ಬರೂ ತಮ್ಮಂದಿರನ್ನೂ ನನ್ನ ಎದುರು ಕುಳ್ಳಿರಿಸಿಕೊಂಡು ಹೀಗೆಂದೆ, ನಾನು ನನ್ನ ಎಲ್ಲಾ ಜವಾಬ್ದಾರಿಗಳನ್ನು ಪೂರೈಸಿದ್ದೇನೆ. ನಿಮ್ಮಿಬ್ಬರನ್ನೂ ಓದಿಸಿ ಬೆಳೆಸಿದೆ. ನಿಮಗಿಷ್ಟವಾದ ಹುಡುಗಿಯರ ಜೊತೆ ಮದುವೆ ಮಾಡಿಸಿದೆ. ತಂಗಿಯರ ಮದುವೆಯೂ ಆಯಿತು. ಈಗ ನಾನು ಕೂಡ ನನ್ನ ಜೀವನದಲ್ಲಿ ನೆಲೆಸಬೇಕೆಂದು ಬಯಸುತ್ತಿದ್ದೇನೆ. ನೀವಿಬ್ಬರೂ ನನ್ನ ತಮ್ಮಂದಿರು. ನನಗಾಗಿ ಯಾವುದಾದರೂ ಒಳ್ಳೆಯ ಸಂಬಂಧ ನೋಡಿ ನನ್ನ ಮದುವೆ ಮಾಡಿಸಿ. ತುಂಬಾ ಧೈರ್ಯ ಮಾಡಿ ನಾನು ಈ ವಿಷಯವನ್ನು ಅವರ ಮುಂದಿಟ್ಟೆ. ಏಕೆಂದರೆ ಅವರಿಬ್ಬರೂ ಈವರೆಗೆ ಈ ಬಗ್ಗೆ ಯೋಚಿಸಿಯೇ ಇರಲಿಲ್ಲ. ತಂಗಿಯರೂ ಮದುವೆಯಾಗಿ ಪರರ ಮನೆ ಸೇರಿದ್ದರು. ಅವರು ಕೇವಲ ನೆಂಟರಂತೆ ಮನೆಗೆ ಬಂದು ಸ್ವಲ್ಪ ಹೊತ್ತು ಕುಳಿತು ಹೋಗುತ್ತಿದ್ದರು. ಈಗ ಅವರಿಗೆ ನನ್ನ ಬಗ್ಗೆ ಯಾವುದೇ ವಿಶೇಷ ಕಾಳಜಿ ಉಳಿದಿರಲಿಲ್ಲ. ನನ್ನ ಮಾತು ಕೇಳಿ ಇಬ್ಬರೂ ತಮ್ಮಂದಿರು ಸ್ವಲ್ಪ ಸಮಯದವರೆಗೆ ಮೌನವಾಗಿ ನನ್ನನ್ನೇ ನೋಡುತ್ತಿದ್ದರು. ನಂತರ ದೊಡ್ಡ ತಮ್ಮ ಹೇಳಿದ ಮಾತು ಕೇಳಿ ನನ್ನ ಪಾದದ ಅಡಿಯ ನೆಲವೇ ಕುಸಿದಂತಾಯಿತು. ಅವನು ಹೇಳಿದನು, ಅಕ್ಕ, ನಾನು ಕೂಡ ಇದೇ ವಿಷಯದ ಬಗ್ಗೆ ನಿಮ್ಮ ಜೊತೆ ಮಾತನಾಡಬೇಕೆಂದಿದ್ದೆ. ವಿಷಯವೇನೆಂದರೆ... ಇಷ್ಟು ಹೇಳಿ ಅವನು ಸುಮ್ಮನಾದನು. ನಾನು ಕುತೂಹಲದಿಂದ ಅವನನ್ನೇ ನೋಡುತ್ತಿದ್ದೆ. ಅವನು ನನ್ನ ಬಗ್ಗೆ ಯೋಚಿಸುತ್ತಿದ್ದಾನೆ ಎಂಬ ಅಲ್ಪ ಸಂತೋಷ ನನಗಾಯಿತು. ಆದರೆ ಅವನ ಮುಂದಿನ ಮಾತು ನನ್ನನ್ನು ಪೂರ್ತಿಯಾಗಿ ಬೆಚ್ಚಿಬೀಳಿಸಿತು. ಅವನು ಹೇಳಿದನು,
ನಮ್ಮಿಬ್ಬರಿಗೂ ಈಗ ಈ ಮನೆಯಲ್ಲಿ ಒಟ್ಟಿಗೆ ಇರುವುದು ಕಷ್ಟವಾಗುತ್ತಿದೆ. ನಮ್ಮ ಹೆಂಡತಿಯರ ನಡುವೆ ಹೊಂದಾಣಿಕೆಯಿಲ್ಲ. ನೀವು ಕೆಲಸಕ್ಕೆ ಹೋಗುತ್ತೀರಿ, ದಿನವಿಡೀ ಮನೆಯಲ್ಲಿ ಇರುವುದಿಲ್ಲ. ಆದರೆ ಮನೆಯಲ್ಲಿ ದಿನಾಲೂ ಜಗಳಗಳು ನಡೆಯುತ್ತಿವೆ. ಅದಕ್ಕೆ ನಾವಿಬ್ಬರೂ ಸೇರಿ ಈ ಮನೆಯನ್ನು ಮಾರಿಬಿಡೋಣ ಎಂದು ನಿರ್ಧರಿಸಿದ್ದೇವೆ. ಎಲ್ಲರಿಗೂ ಅವರವರ ಪಾಲಿನ ಹಣವನ್ನು ಹಂಚಿಕೊಡುತ್ತೇವೆ. ನಾವಿಬ್ಬರೂ ನಮಗಾಗಿ ಬೇರೆ ಬೇರೆ ಮನೆಗಳನ್ನು ತೆಗೆದುಕೊಳ್ಳುತ್ತೇವೆ. ಏಕೆಂದರೆ ಒಂದೇ ಮನೆಯಲ್ಲಿ ಈಗ ಇರುವುದು ಅಸಾಧ್ಯವಾಗಿದೆ. ಮುಂದೆ ನಮಗೂ ಮಕ್ಕಳಾದಾಗ ಖರ್ಚು ಮತ್ತು ಜಗಳಗಳು ಇನ್ನೂ ಹೆಚ್ಚಾಗುತ್ತವೆ. ತಮ್ಮನ ಈ ಮಾತು ಕೇಳಿ ನನ್ನ ತಲೆಯ ಮೇಲೆ ಆಕಾಶವೇ ಬಿದ್ದಂತಾಯಿತು. ಅವರು ನನ್ನ ಬಗ್ಗೆ ಅಲ್ಲ, ಬದಲಿಗೆ ತಮ್ಮ ಭವಿಷ್ಯದ ಬಗ್ಗೆ ಯೋಚಿಸುತ್ತಿದ್ದರು. ನಾನು ಕೇವಲ ಆಶ್ಚರ್ಯದಿಂದ ಇಬ್ಬರನ್ನೂ ನೋಡುತ್ತಿದ್ದೆ. ನಂತರ ದೊಡ್ಡ ತಮ್ಮ ಹೇಳಿದನು, ಅಕ್ಕ, ನಾನು ಒಬ್ಬರ ಹತ್ತಿರ ಮಾತನಾಡಿದ್ದೇನೆ. ಸುಮಾರು 28 ಲಕ್ಷ ರೂಪಾಯಿಗೆ ನಮ್ಮ ಈ ಮನೆ ಮಾರಾಟವಾಗುತ್ತಿದೆ. ಇದನ್ನು ಮಾರಿ ಪಾಲು ಮಾಡಿಕೊಳ್ಳೋಣ. ನಿಮ್ಮ ಪಾಲಿಗೆ ಬರುವ ಹಣದಿಂದಲೇ ನಿಮ್ಮ ಮದುವೆ ಮಾಡೋಣ. ತಮ್ಮ ಎಷ್ಟು ಚಾಣಾಕ್ಷತನದಿಂದ ತನ್ನ ಭವಿಷ್ಯದ ಯೋಜನೆಯನ್ನು ನನಗೆ ವಿವರಿಸಿದ್ದನೆಂದರೆ ಅದರಲ್ಲಿ ನನ್ನ ಬಗ್ಗೆ ಯಾವುದೇ ವಿಶೇಷ ಕಾಳಜಿ ಇರಲಿಲ್ಲ. ಕೇವಲ ನನ್ನ ಪಾಲಿನ ಹಣವನ್ನು ನನಗೆ ಕೊಟ್ಟು ನನ್ನಿಂದ ಮುಕ್ತಿ ಪಡೆದು ನೆಮ್ಮದಿಯಾಗಿರಬೇಕು ಎಂಬುದು ಅವನ ಉದ್ದೇಶವಾಗಿತ್ತು. ನಾನು ಕೇವಲ ಅತಂತ್ರಳಾಗಿ ನನ್ನ ತಮ್ಮಂದಿರನ್ನು ನೋಡುತ್ತಿದ್ದೆ. ತಂದೆಯವರ ಮನೆ ಮಾರಾಟವಾಗುತ್ತಿದೆ ಎಂಬ ಯೋಚನೆಯೇ ನನ್ನ ಹೃದಯವನ್ನು ನಡುಗಿಸಿತು. ಆದರೆ ಮತ್ತೊಮ್ಮೆ ತಮ್ಮಂದಿರ ಸುಖಕ್ಕಾಗಿ ನಾನು ಮೌನಕ್ಕೆ ಶರಣಾಗಿ ಸರಿ ಎಂದು ಹೇಳಿದೆ. ನಿಮಗೆ ಯಾವುದು ಸರಿಯನಿಸುತ್ತದೆಯೋ ಅದನ್ನೇ ಮಾಡಿ. ಆದರೆ ಮೊದಲು ನನಗೊಂದು ಸಂಬಂಧ ಹುಡುಕಿ. ನೀವಿಬ್ಬರೂ ಬೇರೆ ಬೇರೆಯಾದರೆ ನಾನಿಲ್ಲಿರಲಿ. ನಿಮ್ಮ ಹೆಂಡತೀರೆಗೆ ನಾನೆಂದರೆ ಆಗುವುದಿಲ್ಲ. ನನ್ನ ಮದುವೆ ಮಾಡಿಸಿಬಿಡಿ, ನಾನೂ ಕೂಡ ನನ್ನ ಮನೆ ಸೇರಿಕೊಳ್ಳುತ್ತೇನೆ. ಮನಸ್ಸಿನ ಮೇಲೆ ಕಲ್ಲಿರಿಸಿಕೊಂಡು ನಾನು 2ನೇ ಬಾರಿ ಮದುವೆಯ ಪ್ರಸ್ತಾಪ ಮಾಡಿದೆ. ಸತ್ಯವಂತೂ ನನ್ನ ಬಾಯಿಂದ ಹೊರಬಂದೇ ಬಿಟ್ಟಿತ್ತು. ಇದನ್ನು ಕೇಳಿ ಇಬ್ಬರೂ ತಮ್ಮಂದಿರು ಮೌನವಾದರು. ಕೆಲವು ದಿನಗಳ ನಂತರ ನನ್ನಿಬ್ಬರೂ ಅತ್ತಿಗೆಯರು ನನ್ನ ಕೋಣೆಗೆ ಬಂದು ಅಂದರು, ಅಕ್ಕ, ನೀವು ಬಹಳ ಚಾಲಾಕಿ. ಈ ವಯಸ್ಸಿನಲ್ಲಿ ನಿಮಗೆ ಯಾರೂ ಸಿಗುವುದಿಲ್ಲ ಎಂದು ನಿಮಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಈ ಮನೆ ಮಾರಾಟವಾಗಬಾರದು ಎಂದು ನೀವು ಈ ಹೊಸ ನಾಟಕ ಶುರು ಮಾಡಿದ್ದೀರಿ. ನಮಗೆಲ್ಲ ಅರ್ಥವಾಗುತ್ತದೆ. ನಮ್ಮ ಬದುಕಿನಲ್ಲಿ ಸುಖ ಇರಬಾರದು ಎಂಬುದು ನಿಮ್ಮ ಆಸೆ. ನಿಮ್ಮ ತಮ್ಮಂದಿರು ಮುಗ್ಧರು, ಅಕ್ಕ ಅಕ್ಕ ಎಂದು ಹೊಗನುತ್ತಾರೆ. ಆದರೆ ನಾವು ದಡ್ಡರಲ್ಲ. ಈ ಹಳೆಯ ಓಣಿಯಲ್ಲಿ ನಮಗೆ ಇರಲು ಸಾಧ್ಯವಿಲ್ಲ. ನೀವು ಮದುವೆಯಾಗಲೇ ನಮ್ಮನ್ನು ಓದಿಸಿ ಮದುವೆ ಮಾಡಿರಬಹುದು. ಹಾಗೆಂದು ಜೀವನವಿಡೀ ನಮ್ಮ ತಲೆಯ ಮೇಲೆ ಕುಳಿತುಕೊಳ್ಳುತ್ತೀರಾ? ನಾವೇನು ಪ್ರತಿಯೊಂದನ್ನೂ ನಿಮ್ಮನ್ನು ಕೇಳಿಯೇ ಮಾಡಬೇಕೇ? ನಾವು ಈ ಮನೆ ಮಾರಿಯೇ ತೀರುತ್ತೇವೆ. ಅವರು ನನ್ನ ಎಲ್ಲಾ ತ್ಯಾಗಗಳನ್ನು ಅಪರಾಧದಂತೆ ಬಿಂಬಿಸಿ ಹೋದರು. ಅವರ ಹೋದ ಮೇಲೆ ನಾನು ಮೊದಲ ಬಾರಿಗೆ ಬಿಕ್ಕಿ ಬಿಕ್ಕಿ ಅತ್ತೆ. ಈ ಪ್ರಪಂಚ ಇಷ್ಟು ನಿರ್ದಯಿ ಎಂದು ನನಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಇಲ್ಲಿ ಸಂಬಂಧಗಳಿಗಾಗಲಿ ತ್ಯಾಗಕ್ಕಾಗಲಿ ಬೆಲೆಯಿಲ್ಲದಂತಾಗಿತ್ತು. ಅದೇ ಸಂಜೆ 28 ಲಕ್ಷ ರೂಪಾಯಿಗೆ ಮನೆಯ ವ್ಯವಹಾರ ಮುಗಿಯಿತು. ತಮ್ಮಂದಿರು ಮದುವೆಯಾದ ತಂಗಿಯರಿಗೂ ಮತ್ತು ನನಗೂ ನಮ್ಮ ಪಾಲಿನ ಹಣ ನೀಡಿ ಬಾಡಿಗೆ ಅಪಾರ್ಟ್ಮೆಂಟ್ಗೆ ಹೋದರು. ನಾನಂತೂ ಬೀದಿಗೆ ಬಂದೆ. ಏಕೆಂದರೆ ಅತ್ತಿಗೆಯರಿಗೆ ನಾನು ಬೇಕಿರಲಿಲ್ಲ. ತಮ್ಮಂದಿರಿಗೆ ನನ್ನ ಮೇಲೆ ಕನಿಕರವಿರಲಿಲ್ಲ. ಆ ಹಣದಲ್ಲಿ ಹೊಸ ಮನೆ ಕೊಳ್ಳುವುದು ಅಸಾಧ್ಯವಾಗಿತ್ತು. ಅನಿವಾರ್ಯವಾಗಿ ನಾನು ಹಾಸ್ಟೆಲ್ಗೆ ಸೇರಿಕೊಂಡೆ. ನನ್ನ ತಂಗಿಯರೂ ಕೂಡ ಹಾಸ್ಟೆಲ್ನಲ್ಲೇ ಇರಿ, ನಮ್ಮ ಸಂಸಾರ ಹಾಳಾಗುವುದು ಬೇಡ ಎಂದರು. ಒಂದು ದಿನ ಆಫೀಸ್ನಲ್ಲಿ ನನಗೆ ನನ್ನ ಹಳೆಯ ನಿಶ್ಚಿತಾರ್ಥವಾಗಿದ್ದ ಸುಯೇಶ್ ಸಿಕ್ಕಿದನು. ಅವನು ನಗುತ್ತಾ ಬಂದು ಮಾತನಾಡಿಸಿದನು. ಮೊದಲು ನನಗೆ ಸಂಕೋಚವಾಯಿತು. ಆದರೆ ಅವನು ತನ್ನ ಹೆತ್ತವರ ವರ್ತನೆಗಾಗಿ ಕ್ಷಮೆ ಕೇಳಿದನು. ಅವನು ಈಗ ದೊಡ್ಡ ಹುದ್ದೆಯಲ್ಲಿದ್ದನು. ನೋಡಲು ಆಕರ್ಷಕವಾಗಿದ್ದನು. ಅವನ ಜೊತೆ ಮಾತನಾಡುತ್ತಾ ನನಗೆ ಅನಿಸಿತು, ಅಂದು ಅಮ್ಮನ ಮಾತು ಕೇಳಿ ಇವನನ್ನು ಮದುವೆಯಾಗಿದ್ದರೆ ಇಂದು ನಾನು ಸುಖವಾಗಿರುತ್ತಿದ್ದೇನೇನೋ. ಆದರೆ ನಾನು ನನ್ನ ತಮ್ಮ ತಂಗಿಯರಂತೆ ಸ್ವಾರ್ಥಿಯಾಗಲು ಸಾಧ್ಯವಿರಲಿಲ್ಲ. ಅಂದು ರಾತ್ರಿಪೂರ್ತಿ ಅತ್ತೆ. ನಂತರ ಒಂದು ದಿನ ನನ್ನ ಬಾಸ್ ನನ್ನ ಬಳಿ ಬಂದು, ಅನುರಾಧ, ನೀನು ಯಾಕೆ ಇಷ್ಟೊಂದು ಚಿಂತಿತಲಾಗಿದ್ದೀಯಾ ಎಂದು ಕೇಳಿದರು. ನಾನು ತಡೆಯಲಾರದೆ ಅವರಿಗೆ ಎಲ್ಲವನ್ನೂ ಹೇಳಿದೆ. ನಾನು ಹಾಸ್ಟೆಲ್ನಲ್ಲಿರುವ ವಿಷಯ ಕೇಳಿ ಅವರು ಆಶ್ಚರ್ಯಚಕಿತರಾದರು. ಯಾವ ತಮ್ಮಂದಿರಿಗಾಗಿ ನೀನು ಜೀವನವನ್ನೇ ಸವೆಸಿದ್ದೀಯೋ ಅವರು ಹೀಗೆ ಮಾಡಲು ಹೇಗೆ ಸಾಧ್ಯ ಎಂದು ಮರುಗಿದರು. ಮರುದಿನ ಇದ್ದಕ್ಕಿದ್ದಂತೆ ನನ್ನ ಬಾಸ್ ನನಗೆ ಪ್ರಪೋಸ್ ಮಾಡಿದರು. ನನ್ನನ್ನು ಮದುವೆಯಾಗುತ್ತೀಯಾ ಎಂದು ಕೇಳಿದರು. ನನಗೆ ಆಶ್ಚರ್ಯವಾಯಿತು. ಅವರಿಗೆ 50 ವರ್ಷ ವಯಸ್ಸಾಗಿತ್ತು. ಅವರು ಅತ್ಯಂತ ಸಭ್ಯವ್ಯಕ್ತಿಯಾಗಿದ್ದರು. ಅವರು ಹೇಳಿದರು, ನನ್ನ ವಯಸ್ಸಾದ ಮತ್ತು ಅನಾರೋಗ್ಯ ಪೀಡಿತ ತಾಯಿಯ ಕಾರಣದಿಂದ ನಾನು ಇದುವರೆಗೆ ಮದುವೆಯಾಗಿರಲಿಲ್ಲ. ನನ್ನ ಹೆಂಡತಿ ಬಂದರೆ ತಾಯಿಯನ್ನು ಸರಿಯಾಗಿ ನೋಡಿಕೊಳ್ಳಲಾರಳೋ ಎಂಬ ಭಯ ನನಗಿತ್ತು. ಆದರೆ ನೀನು ಬಂದರೆ ನನ್ನ ಜೀವನ ಬದಲಾಗುತ್ತದೆ ಮತ್ತು ನೀನು ನನ್ನ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೀಯಾ ಎಂಬ ನಂಬಿಕೆ ನನಗಿದೆ. ಆ ಕ್ಷಣದಲ್ಲಿ ನನಗೆ ಅವರ ಹೊರತು ಬೇರೆ ಯಾರೂ ಆಸರೆಯಿರಲಿಲ್ಲ. ಆದ್ದರಿಂದಲೇ ನಾನು ನನ್ನ ಬಾಸ್ ನೀಡಿದ ಆಸರೆಯನ್ನು ಸ್ವೀಕರಿಸಿದೆ ಮತ್ತು ನಮ್ಮ ಮದುವೆಯಾಯಿತು.
ನಾನು ಸೊಸೆಯಾಗಿ ಒಂದು ಭವ್ಯವಾದ ಬಂಗಲೆಗೆ ಬಂದೆ. ಅಲ್ಲಿ ನನ್ನ ವಯಸ್ಸಾದ ಅನಾರೋಗ್ಯಪೀಡಿತ ಅತ್ತೆ ಹಾಸಿಗೆಯಲ್ಲಿದ್ದರು. ಅವರನ್ನು ನೋಡಿಕೊಳ್ಳಲು ಒಬ್ಬ ನರ್ಸ್, ಪರಿಚಾರಿಕೆ ಇದ್ದರು. ಆದರೆ ನಾನು ಅವರಿಗೆ ರಜೆ ನೀಡಿ ನಾನೇ ಸ್ವತಃ ಅತ್ತೆಯ ಸೇವೆಯಲ್ಲಿ ತೊಡಗಿಕೊಂಡೆ. ನಾನು ಹಗಲಿರುಳು ಅವರ ಆರೈಕೆ ಮಾಡಿದೆ. ನನ್ನ ಈ ಪ್ರೀತಿ ಮತ್ತು ಸಮರ್ಪಣಾ ಮನೋಭಾವವನ್ನು ಕಂಡು ನನ್ನ ಪತಿ ನನ್ನ ಮೇಲೆ ಮತ್ತಷ್ಟು ಪ್ರೀತಿ ಗೌರವಗಳನ್ನು ಬೆಳೆಸಿಕೊಂಡರು. ನನ್ನ ತ್ಯಾಗಕ್ಕೆ ದೇವರು ಪ್ರತಿಫಲ ನೀಡಿದನು. ಶೀಘ್ರದಲ್ಲೇ ನನ್ನ ಮಡಿಲಲ್ಲಿ ಮಗುವಿನ ನಗುವಿನ ಸದ್ದು ಕೇಳಿಸಿತು ಮತ್ತು ನಮ್ಮ ಸಂಸಾರ ಪರಿಪೂರ್ಣವಾಯಿತು. ನಾನು ಎಂದಿಗೂ ಹಿಂತಿರುಗಿ ನನ್ನ ಭೂತಕಾಲವನ್ನು ನೋಡಲಿಲ್ಲ. ನನ್ನ ತಮ್ಮ ತಂಗಿಯರು ಎಲ್ಲಿದ್ದರೂ ಸುಖವಾಗಿರಲಿ ಎಂದು ನಾನು ಸದಾ ಪ್ರಾರ್ಥಿಸುತ್ತೇನೆ. ಹೌದು, ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಒಂದು ಸಣ್ಣ ನೋವು ಇಂದಿಗೂ ಇದೆ. ನನ್ನ ಒಡಹುಟ್ಟಿದವರು ನನ್ನನ್ನು ಸ್ವಲ್ಪವಾದರೂ ಪ್ರೀತಿಯಿಂದ ನೋಡಿಕೊಂಡಿದ್ದರೆ, ಗೌರವ ನೀಡಿ ಅವರೇ ಮುಂದೆ ನಿಂತು ನನ್ನ ಮದುವೆ ಮಾಡಿಸಿದ್ದರೆ ಇಂದು ನಾನು ಅವರೊಂದಿಗೆ ಇರುತ್ತಿದ್ದೆ ಎಂದು. ಆದರೆ ನನಗೆ ಒಂದು ನಂಬಿಕೆಯಿದೆ. ಸ್ವರ್ಗದಲ್ಲಿ ನನ್ನ ತಂದೆಯ ಮುಂದೆ ನಾನು ಖಂಡಿತವಾಗಿಯೂ ಹೆಮ್ಮೆಯಿಂದ ತಲೆ ಎತ್ತಿ ನಿಲ್ಲಬಲ್ಲೆ. ಹಾಗಾದ್ರೆ ಸ್ನೇಹಿತರೆ, ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತವಾಗಿ ತಿಳಿಸಿ. ನಮ್ಮ ಇಂದಿನ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಮ್ಮ ಚಾನೆಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಖಂಡಿತವಾಗಿ ಮಾಡಿಕೊಳ್ಳಿ. ಇಂತಹದೇ ಮತ್ತೊಂದು ಸ್ಫೂರ್ತಿದಾಯಕ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.